ಲವೋದಿಕೇಯ ಅಂತ ಹೇಳುವ ಪದದ ಅರ್ಥ ಏನು ಅಂತ ಹೇಳಿ ನಾವು ನೋಡಿದರೆ, ಜನರ ಹಕ್ಕು ಅಂತ ಹೇಳಿನು. ಇನ್ನೊಂದು ಅರ್ಥ ಕರ್ತನು ಬರುವ ಕಾಲ ಅಂತ ಹೇಳಿನೂ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ವಿಡಿಯೋ ಮುಖಾಂತರವಾಗಿ ನಿಮಗೆಲ್ಲರನ್ನ ನೋಡುವುದರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಕರ್ತನು ತಾಮೇ ನಿಮಗೆಲ್ಲರನ್ನ ಆಶೀರ್ವದಿಸಲಿ. ಇವತ್ತು ನಾವು ಲವೋದಿಕೇಯ ಅಂತ ಹೇಳುವ ಸಭೆಯ ಕುರಿತಾಗಿ ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಕಳೆದ ವಿಡಿಯೋಗಳಲ್ಲಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ಇರುವ 6 ಸಭೆಗಳ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. ಇವತ್ತು 7ನೇ ಸಭೆಯಾಗಿರುವ ಈ ಲವೋದಿಕೇಯ ಸಭೆಯ ಬಗ್ಗೆ ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕಾಗಿರುವ ದೇವರ ವಾಕ್ಯದ ಆಧಾರ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 14ನೇ ವಾಕ್ಯದಿಂದ 22ನೇ ವಾಕ್ಯ ತನಕ ಈ ಲವೋದಿಕೇಯ ಅಂತ ಹೇಳುವ ಸಭೆಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾವಲ್ಲಿ ಕಲಿಯೋದಕ್ಕೂ ಆಗುತ್ತದೆ. ಈ ಲವೋದಿಕೇಯ ಅಂತ ಹೇಳುವ ಪದದ ಅರ್ಥ ಏನು ಅಂತ ಹೇಳಿ ನಾವು ನೋಡಿದರೆ, ಜನರ ಹಕ್ಕು ಅಂತ ಹೇಳಿನು. ಇನ್ನೊಂದು ಅರ್ಥ ಕರ್ತನು ಬರುವ ಕಾಲ ಅಂತ ಹೇಳಿನೂ ಅರ್ಥವಾಗಿದೆ. ಇಲ್ಲಿ ಇವರು ಕರ್ತನು ಬರುವ ಕಾಲ ಅಂತ ಹೇಳಿ ಹೆಸರುಗಳನ್ನು ಇಟ್ಟುಕೊಂಡಿದ್ದ ಇವರು ಕರ್ತನು ಬರುವುದಕ್ಕಾಗಿ ಸಿದ್ಧತೆಗಳನ್ನು ಹೊಂದಿಕೊಂಡಿದ್ರಾ ಅಂತ ಹೇಳಿ ನೋಡಿದರೆ ಇದ್ದಿಲ್ಲ. 20ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತಾ ಇದ್ದೀವಿ. ಇದು ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೀನಿ, ಒಬ್ಬನು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ಅಂತ ಹೇಳಿ ನಾವು ಓದ್ತಾ ಇದ್ದೀವಿ. ಅದನ್ನ ಅರ್ಥ ಏನಾಗಿತ್ತು ಅಂತ ಹೇಳುವಾಗ, ಇವರ ಹೊರಗಡೆನೆ ಯೇಸು ಸ್ವಾಮಿ ನಿಂತುಕೊಳ್ಳುವ ಒಂದು ಪರಿಸ್ಥಿತಿ ಇದ್ದಿತ್ತು. ಸಭೆ ಇದ್ದಿತ್ತು, ವಿಶ್ವಾಸಿಗಳಿದ್ದಿದ್ರು. ಆದರೆ ಯೇಸು ಸ್ವಾಮಿ ಅವರು ಒಳಗಡೆ ಇರುವ ರೀತಿಯಲ್ಲಿ ಇರುವ ಗುಣಗಳು ಇವರಲ್ಲಿ ಇದ್ದಿಲ್ಲ. ಅವರು ಹೊರಗಡೆ, ಈ ಸಭೆಗೆ ಹೊರಗಡೆ ಇರುವವರಾಗಿದ್ದರು. ಈ ಊರಿನ ಕುರಿತಾಗಿ ನಾವು ಕಲಿಯಕ್ಕೆ ಹೋದರೆ, ಈ ಊರಿನಲ್ಲಿ ರಾಪೋಲಿಸ್ ಅಂತ ಹೇಳುವ ಒಂದು ಊರಿಂದ ಹೆಚ್ಚು ಕಡಿಮೆ 10 ಕಿಲೋಮೀಟ್ರ್ ದೂರದಲ್ಲಿ ಯಾವುದು ಈ ಲವೋದಿಕೇಯ ಅಂತ ಹೇಳುವ ಊರಿತ್ತು. ಈ 10 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಊರಿಗೆ ಈ ರಾಪೋಲಿಸ್ ಅಂತ ಹೇಳುವ ಊರಿಂದಲೇ ನೀರಿನ ವ್ಯವಸ್ಥೆಗಳು ಹೋಗ್ತಾ ಇತ್ತು. ನೀರಿನ ವ್ಯವಸ್ಥೆಗಳು ಇಲ್ಲಿಂದ ಹೋಗ್ತಾ ಇರುವಾಗ ಇವರು ಪೈಪ್ಲೈನ್ ಮುಖಾಂತರವಾಗಿ ಈ ನೀರುಗಳನ್ನು ತಕೊಂಡು ಹೋಗ್ತಾ ಇದ್ರು. ಈ ರಾಪೋಲಿಸ್ ಅಂತ ಹೇಳುವ ಊರಿನಲ್ಲಿ ಒಳ್ಳೆಯ ನೀರಾಗಿರುವ ಈ ನೀರು ಇವರಿಗೆ ಲವೋದಿಕೇಯ ಪಟ್ಟಣಕ್ಕೆ ಪೈಪ್ಲೈನ್ ಮುಖಾಂತರವಾಗಿ ಬರುವಾಗ ಅದು ಒಳ್ಳೆಯ ನೀರು, ಬೆಚ್ಚಕ್ಕಾಗಿ ತನ್ನಕ್ಕಾಗಿ ಅದನ್ನು ಕುಡಿದ್ರೇ ಅದು ವಾಮಿಟ್ ಬರುವ ರೀತಿಯಲ್ಲಿ ಆಗುವ ಒಂದು ಪರಿಸ್ಥಿತಿ ಇದ್ದಿತ್ತು. ಇವರು ದೇವರಾತ್ಮರು ಈ ಸಭೆಯನ್ನು ಕುರಿತಾಗಿ ಮಾತಾಡುವಾಗ, ಅವರ ಆತ್ಮೀಯ ಅನುಭವಗಳನ್ನು ಕುರಿತಾಗಿ ಮಾತಾಡುವಾಗ ನಾವು 15ನೇ ವಾಕ್ಯದಲ್ಲಿ ಓದಿಕೊಳ್ಳಕ್ಕಾಗ್ತದೆ. ನೀವು ತನ್ನಕ್ಕೂ ಇಲ್ಲ ಬೆಚ್ಚಕ್ಕೂ ಇಲ್ಲ ಅಂತ ಹೇಳುವ ಆ ಕಾರ್ಯವನ್ನು ಕುರಿತಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು ಜೀವನ ಹೇಗಿತ್ತೋ, ಅವರ ಸಂದರ್ಭಗಳು ಹೇಗಿತ್ತೋ ಅದನ್ನು ಇಟ್ಕೊಂಡೇ ದೇವರು ಅವರ ಹತ್ರ ಮಾತಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿಯೇ ಅವ್ರ ಪರಿಸ್ಥಿತಿಗಳಿದ್ದಿತ್ತು. ಆದರೆ ಈ ಊರು ಅಂತ ಹೇಳುವುದು ಈ ಲವೋದಿಕೇಯ ಅಂತ ಹೇಳುವ ಊರು ಒಂದು ದೊಡ್ಡ ಊರಾಗಿದ್ದಿತ್ತು. ಆಗಿನ ಕಾಲದಲ್ಲಿಯೇ ಅಲ್ಲಿ ಒಳ್ಳೆಯ ಬಿಸ್ನೆಸ್ ನಡೆಯುತ್ತಾ ಇತ್ತು. ಆಗಿನ ಕಾಲದಲ್ಲಿಯೇ ಅಲ್ಲಿ ಮೆಡಿಕಲ್ ರೀತಿಯಾಗಿ ಅಲ್ಲಿ ಹಾಸ್ಪಿಟಲ್ಗಳೆಲ್ಲ ಇದ್ದಿತ್ತು. ಕಣ್ಣಿಗೆ ಇರುವ ಒಂದು ಒಳ್ಳೆಯ ಔಷಧಿ ಅವರೇ ಕಂಡಿಡಿದು ಕಣ್ಣಿನ ಒಂದು ದೊಡ್ಡ ಹಾಸ್ಪಿಟಲ್ ಕೂಡ ಅಲ್ಲಿಗಿದ್ದಿತ್ತು. ಅದೇ ರೀತಿಯಾಗಿ ಕುರಿಮರಿಗಳು ಹೆಚ್ಚಾಗಿ ಇದ್ದಿದ್ದ ಒಂದು ಊರಾಗಿ ಅದು ಇದ್ದಿತ್ತು. ಅದರಿಂದ ಅಲ್ಲಿ ಅವರು ಬಟ್ಟೆ ನೂಲುಗಳನ್ನು ಮಾಡುವ ಆ ಕೆಲಸ ಕೂಡ ಆಗಿನ ಕಾಲದಲ್ಲಿ ನಡೆಯುತ್ತಾ ಇತ್ತು. ದೊಡ್ಡ ಒಂದು ಪಟ್ಟಣವಾಗಿತ್ತು, ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತಾ ಇತ್ತು. ಆದರೆ ಅಲ್ಲಿ ನೀರಿನ ಸಮಸ್ಯೆಗಳೆಲ್ಲ ಇದ್ದಿತ್ತು. ಇವತ್ತು ಕೂಡ ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ನಾವು ಹೇಗೆ ಕೇಳಿ ಬರ್ತೀವೋ ಅದೇ ರೀತಿಯಾಗಿಯೇ ಈ ಲವೋದಿಕೇಯ ಪಟ್ಟಣದಲ್ಲಿ ಈ ರೀತಿಯಾಗಿರುವ ಒಂದು ಸಮಸ್ಯೆ ಇದ್ದಿತ್ತು. ಆದರೆ ಈ ರೀತಿಯಲ್ಲಿ ಇರುವಾಗಲೂ
ಜನರು ಅಲ್ಲಿಯೇ ಇರುವುದಕ್ಕೆ ತುಂಬ ಇಷ್ಟಪಡ್ತಾ ಇದ್ದರು. ಯಾಕೆಂದರೆ ಇದು ಬಂದು ಒಂದು ಎಲ್ಲ ಊರುಗಳಿಗೂ ಹೋಗುವುದಕ್ಕೆ ಒಂದು ಮಧ್ಯೆಯ ಒಂದು ದಾರಿಯಾಗಿ ಇದು ಇದ್ದಿತ್ತು. ಆ ಮಧ್ಯೆಯ ಒಂದು ದಾರಿಯಾಗಿದ್ದಿರುವುದರಿಂದ ಇಲ್ಲಿಂದ ಜನರು ಎಲ್ಲ ಕಡೆ ಈಸಿಯಾಗಿ ಹೋಗ್ಬೋದು ಅಂತ ಹೇಳುವುದಕ್ಕಾಗಿ ಇಲ್ಲ ಓದಿಕೆಯ ಪಟ್ಟಣದಲ್ಲಿಯೇ ಇರುವುದಕ್ಕೆ ಜನರು ಇಷ್ಟಪಡ್ತಾ ಇದ್ದರು. ಈ ಸಭೆಯ ಕುರಿತಾಗಿ ನಾವು ಕಲಿಯಕ್ಕೆ ಹೋದರೆ ದೇವರು ಈ ಸಭೆಯನ್ನು ಕುರಿತಾಗಿ ಒಳ್ಳೆಯ ಮಾತುಗಳು ಏನೂ ಕೂಡ ಹೇಳಿಲ್ಲ. ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಳ್ಳೆಯ ಮಾತುಗಳು ಏನು ಹೇಳಿ. ಕರ್ತನು ಬರುವ ಕಾಲ ಅಂತ ಹೇಳಿ ಈ ಸಭೆಯ ಅರ್ಥ ಅಂತ ಹೇಳಿ ನಾವು ಓದ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ಈ ಸಭೆ ಕರ್ತನ ಬರುವುದಕ್ಕಾಗಿ ಸಿದ್ಧತೆ ಹೊಂದಿಕೊಂಡಿಲ್ಲ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಕರ್ತನು ಹೊರಗಡೆ ನಿಂತುಕೊಳ್ಳುವ ಒಂದು ಪರಿಸ್ಥಿತಿಯೇ ಇದ್ದಿತ್ತು. ಈ ರೀತಿಯಾಗಿ ಇವರು ಆತ್ಮೀಯತೆಗೆ ಪ್ರಾಮುಖ್ಯವನ್ನು ಕೊಡದೇ ಇದ್ದಿದ್ದ ಒಂದು ಸಭೆಯಾಗಿ ಕೆಲಸಕ್ಕೂ ಹಣಕ್ಕೂ ಬಿಸ್ನೆಸ್ಗೂ ಪ್ರಾಮುಖ್ಯವನ್ನು ಕೊಟ್ಟುಕೊಂಡು ಇವರು ಇದ್ದಿರೋದ್ರಿಂದ 60ನೇ ಇಸ್ವಿಯಲ್ಲಿ ಇದು ಒಂದು ದೊಡ್ಡ ಭೂಕಂಪದಿಂದ ಈ ಪಟ್ಟಣ ಏನಾಯಿತು ಅಂತ ಹೇಳುವಾಗ ಅಳಿದು ಹೋಯಿತು. ಅದಾದ ಮೇಲೆ ರೋಮರು ಬಂದು ಈ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟಿದ್ದರು. ಆದರೆ ದೊಡ್ಡದಾಗಿ ಅದನ್ನು ಅದೇ ರೀತಿಯಲ್ಲಿ ಮಾಡುವುದಕ್ಕೆ ಆಗಿಲ್ಲ. ಅದು ಕೂಡ ಫೇಲಿಯರ್ ಆಯಿತು. ಈ ಸಭೆ, ಈ ಊರು, ಇದೆಲ್ಲ ಆಶೀರ್ವಾದವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳುವಾಗ ದೇವರು ಮೆಚ್ಚಿಸುವ ಕಾರ್ಯ ಯಾವುದೂ ಕೂಡ ಈ ಸಭೆ ಒಳಗಡೆ ಇದ್ದಿಲ್ಲ. ಪ್ರಿಯವಾದವರೇ, ದೇವರ ಮಕ್ಕಳೇ, ಈ ಪ್ರಸಂಗವನ್ನು ಕೇಳುವ ನಾವು ಕೂಡ ದೇವರು ಮೆಚ್ಚಿಸುವ ಗುಣ ಇಲ್ಲದವರಾಗಿ ನಾವು ಇರಬಾರ್ದು. ಈ ಸಭೆ ಹೊರಗಡೆ ಯೇಸು ಸ್ವಾಮಿ ಇದ್ದಿದ್ರು. ಯೇಸು ಸ್ವಾಮಿ ಇರಬೇಕಾಗಿದ್ದ ಜಾಗ ಹೊರಗಡೆ ಅಲ್ರಿ, ನಮ್ಮ ಒಳಗಡೆ ಅವರು ಇರಬೇಕಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಲವೋದಿಕೆಯದಲ್ಲಿ ಇದ್ದಿದ್ದವರು ಎಲ್ಲರೂ ಹಣವಂತರು, ಶ್ರೀಮಂತರುಗಳು, ಹಣಗಳನ್ನು ಸಂಪಾದನೆ ಮಾಡ್ತಾ ಇದ್ದರು. ಆದರೆ ಯೇಸುವಿಕೆಯಲ್ಲಿ ಸ್ಥಳವಿಲ್ಲದೆ ಇತ್ತು. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯ್ಯ. ಇವತ್ತು ನಾವೆಲ್ಲ ಹೇಗಿದ್ದೀವಿ ನಮ್ಮನ್ನು ಪರಿಚಯ ಮಾಡಿಕೊಂಡು ನಾವು ಈ ಲವೋದಿಕೆಯ ಸಭೆಯ ರೀತಿಯಲ್ಲಿ ಕೇವಲ ಹಣಕ್ಕಾಗಿ, ಆಸ್ತಿಕ್ಕಾಗಿ ಅಲ್ಲೆಲ್ಲೂಯ್ಯ ಮನಸ್ಸುಳ್ಳವರಾಗಿದ್ದರೆ ಅದನ್ನು ನಾವು ಬಿಟ್ಟು ಅಲ್ಲೆಲ್ಲೂಯ್ಯ ಕರ್ತನಕ್ಕಾಗಿ ನಾವು ಜಾಗೆಗಳನ್ನು ಕೊಡುವುದಕ್ಕೆ, ಕರ್ತನಕ್ಕಾಗಿ ನಾವು ಸ್ಥಳಗಳನ್ನು ಕೊಡುವುದಕ್ಕೆ, ಕರ್ತನನ್ನು ನಮ್ಮ ಹೃದಯದಲ್ಲಿ ನಾವು ಸೇರಿಸಿಕೊಡುವುದಕ್ಕೆ ನಾವು ಪ್ರಯತ್ನ ಪಡುವವರಾಗಿರಬೇಕು. ಇವರಿಗೆ ಜಯವನ್ನು ನೀವು ಹೊಂದಿಕೊಂಡ್ರೆ ಅಂತ ಹೇಳುವ ಮಾತು ಏನಾಗಿತ್ತು ಅಂತ ಹೇಳಿ ನಾವು ನೋಡುವಾಗ, ನೀವು ಜಯವನ್ನು ಹೊಂದಿಕೊಂಡರೆ ನನ್ನ ತಂದೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವ ಭಾಗ್ಯ ನಿಮಗೆ ಸಿಕ್ಕುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರಿಯವಾದವರೇ, ನಾವು ನಮ್ಮ ಜೀವನಗಳಲ್ಲಿ ಕೇವಲ ಹಣಕ್ಕಾಗಿಯೇ ಓಡುವವರಾಗಿದ್ದರೆ, ಅದನ್ನು ಬಿಟ್ಟು ನಾವು ಜಯಿಸುವವರಾಗಿದ್ದರೆ, ನಾವು ಕರ್ತನೊಂದಿಗೆ ಆಳ್ವಿಕೆ ಮಾಡುವವರಾಗಿ ಆ ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳುವವರಾಗಿ ಆಗುವುದಕ್ಕಾಗುತ್ತದೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗಾಗಿ ನಾನು ನಿಮಗೆ ಸ್ತೋತ್ರಗಳನ್ನು ಹೇಳಿದ್ದೀನಿಯಪ್ಪ. ದೇವರೇ, ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸು. ಲವೋದಿಕೆಯ ಪಟ್ಟಣದಲ್ಲಿ ಗೆದ್ದಿದ್ದವರು ದೇವರೇ ಅಲ್ಲೆಲ್ಲೂಯ್ಯ ಕೇವಲ ಹಣಕ್ಕಾಗಿ ದೇವರೇ ಅಲ್ಲೆಲ್ಲೂಯ್ಯ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಕರ್ತನನ್ನು ದೇವರೇ ಅಲ್ಲೆಲ್ಲೂಯ್ಯ ಹೊರಗಡೆಗಿಟ್ಟುಕೊಳ್ಳುವವರಾಗಿ ಇದ್ರಪ್ಪ. ನಮ್ಮ ಜೀವನಗಳಲ್ಲಿಯೂ ಆ ರೀತಿ ಪರಿಸ್ಥಿತಿ ಇದ್ದರೆ ತಂದೆಯಾದ ದೇವರು ಅದನ್ನು ಬದಲಾಯಿಸಬೇಕಪ್ಪ. ತಂದೆಯಾದ ದೇವರೇ, ನೀವು ಅಲ್ಲೆಲ್ಲೂಯ್ಯ ನಮ್ಮನ್ನು ಬದಲಾಯಿಸಿ ದೇವರೇ. ಸಭೆಗಳನ್ನ ಕುರಿತಾಗಿ ನಾವು ಕಲಿಯುವಾಗ ಫಿಲದೆಲ್ಫಿಯ ಸಭೆ ಒಂದು ಉತ್ತಮವಾದ ಒಂದು ಸಭೆಯಾಗಿದ್ದಿತ್ತಪ್ಪ ದೇವರೇ. ಸ್ಮಿರ್ನ ಸಭೆ ಒಂದು ಉತ್ತಮವಾಗಿರುವ ಒಂದು ಸಭೆಯಾಗಿದ್ದಿತ್ತಪ್ಪ. ಆ ರೀತಿಯಾಗಿ ದೇವರೇ ಒಳ್ಳೆಯ ಒಂದು ಸಭೆಯಾಗಿ ನಾವೆಲ್ಲರೂ ನಿಂತುಕೊಳ್ಳುವುದಕ್ಕೆ ನೀವು ನಮಗೆ ಸಹಾಯ ಮಾಡಿ. ಪ್ರಾರ್ಥನೆ ಕಲಿದ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ. ಆಮೆನ್. ಕರ್ತನು ನಿಮ್ಮ ಎಲ್ಲರನ್ನ ಆಶೀರ್ವದಿಸಲಿ.